ಆದಿನಾಥ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಪರಮಾನಂದನಾಥ ಪರ್ಯಂತಾಂ ಒಂದೇ ಗುರು ಪರಂಪರಾಂ ಗುರು ಬ್ರಹ್ಮ ಗುರುರ್ವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಭಜೆ ಶ್ರೀಚಕ್ರ ಮಧ್ಯಸ್ಥಾಂ ದಕ್ಷಿಣೋತ್ತರಯೋ ಸದಾ ಶ್ಯಾಮಾ ವಾರ್ತಾಳಿ ಸಂಸೇವ್ಯಾಂ ಭವಾನೀಂ ಲಲಿತಾಂಬಿಕಾಂ. ಶ್ರೀ ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ಈಗ ಎಲ್ಲರಿಗೂ ಗೊತ್ತಿರೋ ಅಂತ ವಿಷಯ ಏನಂದ್ರೆ, ಪರಮೇಶ್ವರಿ ಭಂಡಾಸುರನನ್ನ ಸಂಹಾರ ಮಾಡೋದಕ್ಕಾಗಿ ಚಿದಗ್ನಿಕುಂಡದಿಂದ ಆವಿರ್ಭವಿಸಿದಳು. ಭಂಡಾಸುರನನ್ನ ಸಂಹಾರ ಮಾಡಿ ಎಲ್ಲರನ್ನ ರಕ್ಷಣೆ ಮಾಡಿದ್ಲು, ದೇವತೆಗಳನ್ನೆಲ್ಲ, ಅನ್ನೋದು ಗೊತ್ತಿರೋ ಅಂತ ವಿಷಯ, ಪ್ರತಿಯೊಬ್ಬರಿಗೂ ಗೊತ್ತಿರತ್ತೆ. ಆದರೆ ಪರಮೇಶ್ವರಿಯ ಆವಿರ್ಭಾವವಾಗಬೇಕು ಅಂತ ಹೇಳಿ ಪರಶಂಭು ಮಾಡಿದಂತಹ ಸ್ತೋತ್ರದ ಬಗ್ಗೆ ಎಷ್ಟು ಜನಕ್ಕೆ ಗೊತ್ತಿರುತ್ತೆ? ಇದು ಲಲಿತೋಪಾಖ್ಯಾನದಲ್ಲಿ ನಾವು ನೋಡಬಹುದು. ಇದನ್ನ ಲಲಿತಾ ಅಷ್ಟಕಾರಿಕಾ ಸ್ತೋತ್ರ ಅಂತ ಕರೀತಾರೆ. ಈ ಸ್ತೋತ್ರಕ್ಕೂ ಮೊದಲು ಒಂದು ಕಥೆಯನ್ನ ಹೇಳಬೇಕು. ಏನಂದ್ರೆ, ದೇವತೆಗಳೆಲ್ಲರೂ ಸೇರಿ ಪರಶಂಭುವಿನ ಮೊರೆ ಹೋದಾಗ ಯಾವ ರೀತಿಯ ಮಹಾಯಾಗವನ್ನ ಮಾಡ್ತಾರೆ ಅಂದ್ರೆ, ಚಿದಗ್ನಿಕುಂಡದಿಂದ ಪರಮೇಶ್ವರಿ ಆವಿರ್ಭಾವವಾಗುವುದಕ್ಕೂ ಮೊದಲು ದೇವತೆಗಳೆಲ್ಲ ಸೇರಿ ಹೇಗೆ ಹೋಮವನ್ನ ಮಾಡಿದ್ರು, ಯಾವೆಲ್ಲ ಆಹುತಿಗಳನ್ನ ಕೊಟ್ರು, ಪರಮೇಶ್ವರಿ ಹೇಗೆ ಆವಿರ್ಭವಿಸಿದಳು ಅನ್ನೋ ಕಥೆಯನ್ನ ಹೇಳ್ಬೇಕಾಗತ್ತೆ. ಬ್ರಹ್ಮ, ಪ್ರಜಾಪತಿಗಳು, ಮನುಗಳು, ಇಂದ್ರಾದಿ ದೇವತೆಗಳು, ಪ್ರಹ್ಲಾದನಂತಹ ದಾನವರು ಮತ್ತು ದಿಕ್ಪಾಲಕರು ಎಲ್ಲರೂ ಕೂಡ ಭಂಡಾಸುರನಿಂದ ಪೀಡಿಸಲ್ಪಟ್ಟವರಾಗಿ ಆ ರಾಕ್ಷಸನ ಕಾರಣದಿಂದ ಅವರೆಲ್ಲರೂ ತೇಜಸ್ಸನ್ನ ಕಳ್ಕೊಂಡು ನಿಸ್ತೇಜರಾಗಿರ್ತಾರೆ. ಅಂದ್ರೆ ನಿರ್ವೀರ್ಯರಾಗಿರ್ತಾರೆ, ಅತ್ಯಂತ ದುರ್ಬಲರಾಗಿರ್ತಾರೆ ಅಂತಲೇ ಹೇಳ್ಬೋದು. ಕೊನೆಗೆ ಶತ್ರುವನ್ನ ಎದುರಿಸುವಂತಹ ಸಾಮರ್ಥ್ಯವನ್ನು ಕೂಡ ದೇವತೆಗಳು ಕಳ್ಕೊಂಡ್ಬಿಡ್ತಾರೆ. ದುಃಖದಿಂದ ಕ್ಷೀರಸಾಗರದಲ್ಲಿರುವಂತಹ ವಿಷ್ಣು ಮೂರ್ತಿಯ ಮೊರೆಯನ್ನ ಹೋಗ್ತಾರೆ ದೇವತೆಗಳೆಲ್ಲ. ಆ ಸಮಯದಲ್ಲಿ ವಿಷ್ಣುವು ಕೂಡ ಮನ್ಮಥನಿಲ್ಲದೆ ಇರೋ ಕಾರಣ ವಿಷ್ಣುವಿಗೂ ಕೂಡ ಲಕ್ಷ್ಮೀ ದೇವಿಯ ಮೇಲೆ ಆಸಕ್ತಿ ಇಲ್ಲದೆ ಅವನು ಕೂಡ ಯೋಗ ನಿದ್ರೆಯಲ್ಲಿ ಮುಳುಗಿರ್ತಾರೆ. ದೇವತೆಗಳ ಸ್ತೋತ್ರಗಳಿಂದ ಎಚ್ಚರಗೊಂಡ ಮಹಾವಿಷ್ಣುವು ಅವರ ದೀನ ಸ್ಥಿತಿಯನ್ನ ನೋಡಿ ಕೇಳ್ತಾರೆ, ದೇವತೆಗಳೇ, ನಿಮ್ಮ ಮುಖಗಳ ಬಾಡುವಿಕೆಯನ್ನ ನೋಡುತ್ತಿದ್ದರೆ ನಿಮಗೆ ಕುಶಲವಿಲ್ಲವೆಂದು ಅರ್ಥವಾಗುತ್ತಿದೆ. ನಿಮ್ಮ ಕಣ್ಣುಗಳು ಕಣ್ಣೀರಿನಿಂದ ತುಂಬಿವೆ. ನಿಮ್ಮ ಪರಾಕ್ರಮವು ನಶಿಸಿ ನೀವು ಭಾಗ್ಯಹೀನರಾಗಿದ್ದೀರಿ. ನಂತರ ಮಹಾವಿಷ್ಣುವು ಹಸಲಿ ಕಾರಣವನ್ನ ವಿವರಿಸ್ತಾ ಹೋಗ್ತಾರೆ. ಆನಂದ ಸ್ವರೂಪನಾದ ಪರಶಿವನ ವೀರ್ಯವೇ ಮನ್ಮಥನ ರೂಪ. ಮನ್ಮಥನು ಭಸ್ಮವಾದಾಗ ಆ ಭಸ್ಮದಿಂದ ಭಂಡಾಸುರನೆಂಬ ಮಾಯಾವಿ ರಾಕ್ಷಸನು ಹುಟ್ಟಿ ಅದೃಶ್ಯ ರೂಪದಲ್ಲಿರುವ ಆ ಭಂಡಾಸುರ ನಿಮ್ಮೆಲ್ಲರ ವೀರ್ಯವನ್ನು, ತೇಜಸ್ಸನ್ನು ಮತ್ತು ಗುಣಗಳನ್ನು ನಾಶಪಡಿಸಿದ್ದಾನೆ. ಅದಕ್ಕಾಗಿಯೇ ನೀವು ಇಷ್ಟು ನಿಸ್ತೇಜರಾಗಿದ್ದೀರಿ, ನಿರ್ವೀರ್ಯರಾಗಿದ್ದೀರಿ, ಬಲಹೀನರಾಗಿದ್ದೀರಿ. ವಿಷ್ಣುಮೂರ್ತಿಯು ಭಂಡಾಸುರನಿಂದ ಉಂಟಾದ ವಿನಾಶವನ್ನ ಇನ್ನಷ್ಟು ವಿವರವಾಗಿ ಹೀಗೆ ವರ್ಣಿಸ್ತಾ ಹೋಗ್ತಾರೆ. ದೈತ್ಯ ಸ್ತ್ರೀಯರಲ್ಲಿ ಗರ್ಭಪಾತವನ್ನುಂಟು ಮಾಡುವಷ್ಟು ಶಕ್ತಿಶಾಲಿಯಾಗಿದ್ದ ಇಂದ್ರನ ವಜ್ರಾಯುಧವು ಕೂಡ ಈಗ ವಿಷವಿಲ್ಲದ ಹಾವಿನಂತೆ ಶಕ್ತಿಹೀನವಾಗಿದೆ. ಅಗ್ನಿದೇವನ ಜ್ವಾಲೆಗಳು, ಯಮನ ಪ್ರತಾಪ, ನಿರುತಿಯ ಖಡ್ಗ, ವರುಣನ ಪಾಶ ಇವೆಲ್ಲವೂ ತಮ್ಮ ಶಕ್ತಿಯನ್ನ ಕಳೆದುಕೊಂಡು ದುರ್ಬಲವಾಗಿವೆ. ಕುಬೇರನ ದಂಡ ಮತ್ತು ಈಶಾನನ ಶೂಲ ಕೂಡ ಕಳೆಗುಂದಿದೆ. ದೇವತೆಗಳೆಲ್ಲರ ಮುಖಗಳು ರಾಹುಗ್ರಸ್ತ ಚಂದ್ರನಂತೆ ಕಳೆಗುಂದಿ ಹೋಗಿದೆ. ಭಂಡಾಸುರನು ಅದೃಶ್ಯ ರೂಪದಲ್ಲಿದ್ದುಕೊಂಡು ತನ್ನ ಕಣ್ಣಿಗೆ ಕಾಣದ ಆಯುಧಗಳಿಂದ ಎಲ್ಲರ ಶರೀರಗಳನ್ನ ಪೀಡಿಸ್ತಾ ಇದ್ದಾನೆ. ಇದರಿಂದಾಗಿ ಲೋಕದಲ್ಲಿ ಯಾರಿಗೂ ಯಾವುದರ ಮೇಲೆಯೂ ಆಸಕ್ತಿ ಇಲ್ಲದೆ ವೈರಾಗ್ಯ ಉಂಟಾಗ್ತಾ ಇದೆ. ಈ ಚರಾಚರ ಪ್ರಪಂಚದಲ್ಲಿ ಆ ರಾಕ್ಷಸನ ಹೊಡೆತ ಬೀಳದ ಪ್ರಾಣಿಯೇ ಯಾವುದೂ ಇಲ್ಲ. ಬ್ರಹ್ಮಾಂಡದಲ್ಲಿರುವ ದೇವತೆಗಳು, ಮಾನವರು, ಪ್ರಾಣಿಗಳು ಎಲ್ಲರೂ ಸಂಪೂರ್ಣವಾಗಿ ಶಕ್ತಿಯನ್ನ ಕಳೆದುಕೊಂಡು ಅತ್ಯಂತ ಬಲಹೀನರಾಗಿದ್ದಾರೆ. ವಿಷ್ಣುಮೂರ್ತಿಯು ದೇವತೆಗಳಿಗೆ ಭಂಡಾಸುರನನ್ನು ಅಂತ್ಯಗೊಳಿಸುವ ಮಾರ್ಗವನ್ನ ವಿವರಿಸ್ತಾರೆ. ನಾನು ಬ್ರಹ್ಮ ಮತ್ತು ರುದ್ರ ಈ ಬ್ರಹ್ಮಾಂಡದ ಒಳಗಿರುವುದರಿಂದ ನನಗೂ ಕೂಡ ಈ ಕಷ್ಟಗಳು ತಪ್ಪಿದ್ದಲ್ಲ. ಆದರೆ ಬ್ರಹ್ಮಾಂಡಕ್ಕೆ ಆಚೆ ಮಹಾಶಂಭು ಎಂಬ ಪರಮ ಪುರುಷನಿದ್ದಾನೆ. ಆತನು ಯಾವಾಗಲೂ ಪರಾಶಕ್ತಿಯೊಂದಿಗೆ ಆನಂದಮಯ ಸ್ಥಿತಿಯಲ್ಲಿರುತ್ತಾನೆ. ಮನ್ಮಥನ ನಾಶದಿಂದ ಹುಟ್ಟಿದ ಭಂಡಾಸುರನು ಆ ಶಂಭುವನ್ನು ಏನೂ ಮಾಡಲು ಸಾಧ್ಯವಿಲ್ಲ.
ರೂಪ ಆಧಾರ ಬದಲಾವಣೆಗಳಿಲ್ಲದ ಆ ಸರ್ವಜ್ಞನಾದ ಈಶ್ವರನ ಅನುಗ್ರಹದಿಂದಲೇ ನಮಗೆ ಭಂಡಾಸುರನನ್ನು ಸಂಹರಿಸುವ ಉಪಾಯ ದೊರೆಯುತ್ತದೆ. ಆದ್ದರಿಂದ ನಾವೆಲ್ಲರೂ ಸೇರಿ ಆತನನ್ನ ಪ್ರಾರ್ಥಿಸೋಣ ಅಂತ ಹೇಳಿ ಮಹಾವಿಷ್ಣು ದೇವತೆಗಳಿಗೆ ಸಲಹೆಯನ್ನ ನೀಡ್ತಾರೆ. ವಿಷ್ಣುಮೂರ್ತಿಯ ಸಲಹೆಯಂತೆ ದೇವತೆಗಳೆಲ್ಲರೂ ಭಂಡಾಸುರನನ್ನು ವಧಿಸುವ ಮಾರ್ಗಕ್ಕಾಗಿ ಪ್ರಯತ್ನಿಸ್ತಾ ಇರ್ತಾರೆ. ವಿಷ್ಣು, ಬ್ರಹ್ಮ ಮತ್ತು ಇಂದ್ರಾದಿ ದೇವತೆಗಳು ಎಲ್ಲರೂ ಸೇರಿ ಬ್ರಹ್ಮಾಂಡದ ಮೇಲ್ಭಾಗವಾದ ಅಂಡಭಿತ್ತಿ ಅಂದ್ರೆ ಬ್ರಹ್ಮಾಂಡದ ಗೋಡೆ ಅಂತ ಹೇಳ್ತಾರೆ. ಬ್ರಹ್ಮಾಂಡದ ಗೋಡೆಯನ್ನ ತಲುಪಿ ಆ ಕಠಿಣವಾದ ಗೋಡೆಯನ್ನು ಒಡೆಯಲು ದೇವತೆಗಳು ದಿಗ್ಗಜಗಳನ್ನ ಕರೆಸಿದ್ರಂತೆ. ಆ ಆನೆಗಳು ತಮ್ಮ ಚೂಪಾದ ದಂತಗಳಿಂದ 100 ವರ್ಷಗಳ ಕಾಲ ನಿರಂತರವಾಗಿ ಹೊಡೆದು ಆ ಗೋಡೆಗೆ ಒಂದು ರಂಧ್ರವನ್ನ ಮಾಡಿದವು. ಆ ರಂಧ್ರದ ಮೂಲಕ ದೇವತೆಗಳೆಲ್ಲರೂ ಬ್ರಹ್ಮಾಂಡದಿಂದ ಹೊರಬಂದು ಅಲ್ಲಿ ಅವರಿಗೆ ರೂಪ ಆಧಾರವಿಲ್ಲದೆ ಕೇವಲ ಜ್ಞಾನಮಯವಾದ ಚಿನ್ಮಯ ಪ್ರದೇಶ ಕಾಣಿಸುತ್ತೆ. ಅಲ್ಲಿ ನೀರು, ಗಾಳಿ ಅಥವಾ ಬೆಂಕಿ ಯಾವುದೂ ಇರಲಿಲ್ಲ. ಕೇವಲ ನಿರ್ಮಲವಾದ ಆಕಾಶ ಸ್ವರೂಪಿಯಾದ ಈಶ್ವರನು ಮಾತ್ರ ಇರ್ತಾನೆ. ಆಗ ದೇವತೆಗಳೆಲ್ಲರೂ ಪರಮ ಸಂತೋಷದಿಂದ ಪರಮೇಶ್ವರನನ್ನ ಅಂದ್ರೆ ಮಹಾಶಂಭು ಸ್ತುತಿಯಿಂದ ಭಕ್ತಿಯಿಂದ ಸ್ತುತಿಸ್ತಾರೆ. ಈ ರೀತಿಯಾಗಿ ವಿಷ್ಣು, ಬ್ರಹ್ಮ, ಇಂದ್ರ ಮೊದಲಾದ ಮಹಾಶಿವನನ್ನು ಮಾಡಿದ ಸ್ತುತಿಗೆ ಪರಮೇಶ್ವರನು ಪರಾಶಕ್ತಿಯ ಸಹಿತನಾಗಿ ದೇವತೆಗಳ ಮುಂದೆ ಪ್ರತ್ಯಕ್ಷನಾಗ್ತಾನೆ. ದೇವತೆಗಳು ಬ್ರಹ್ಮಾಂಡದ ಹೊರಗೆ ದರ್ಶಿಸಿದ ಆ ಪರಮೇಶ್ವರನ ಮತ್ತು ಪರಾಶಕ್ತಿಯ ರೂಪ ಹೇಗಿತ್ತು ಅಂತ ನೋಡಿದ್ರೆ, ಆ ಪರಶಿವನು ಕಪ್ಪು ಮೋಡದಂತಹ ವರ್ಣದೊಂದಿಗೆ ತ್ರಿಶೂಲ ಮತ್ತು ಕಪಾಲವನ್ನ ಧರಿಸಿ, ಆತನಿಗೆ 2 ಭುಜಗಳು 3 ಕಣ್ಣುಗಳಿದ್ದು ಮುಖವು ಕಿರುನಗೆಯಿಂದ ಪ್ರಕಾಶಿಸ್ತಾ ಇರುತ್ತೆ. ಆತನ ಪಕ್ಕದಲ್ಲಿಯೇ ಪರಾಶಕ್ತಿಯಾದ ಅಮ್ಮನವರು ಚಂದ್ರನ ಬೆಳದಿಂಗಳಿನಂತಹ ತಂಪಾದ ರೂಪದೊಂದಿಗೆ ದರ್ಶನವನ್ನ ನೀಡ್ತಾರೆ. ಆಕೆಯು ತನ್ನ ಕೈಗಳಲ್ಲಿ ಜಪಮಾಲೆ ಮತ್ತು ಪುಸ್ತಕಗಳನ್ನ ಧರಿಸಿರ್ತಾಳೆ. ದೇವತೆಗಳೆಲ್ಲರೂ ಆ ದಿವ್ಯ ದಂಪತಿಗಳನ್ನ ನೋಡಿ ಭಾವ ಪರವಶಕ್ಕೊಳಗಾಗ್ತಾರೆ, ಪುಳಕಿತರಾಗ್ತಾರೆ. ಎಲ್ಲರಿಗೂ ಮೂಲರಾದ ಆ ಆದಿ ದಂಪತಿಗಳು ದೇವತೆಗಳನ್ನು ಕರುಣಿಸುತ್ತಾ ಭಂಡಾಸುರನನ್ನು ವಧಿಸುವ ಉಪಾಯವನ್ನ ವಿವರಿಸ್ತಾರೆ. ಕಿರುನಗೆಯೊಂದಿಗೆ ಮಹಾಶಂಭು ದೇವತೆಗಳಿಗೆ ಹೇಳ್ತಾರೆ, ದೇವತೆಗಳೇ, ನೀವು ಭಂಡಾಸುರನಿಂದ ಅನುಭವಿಸುತ್ತಿರುವ ಸಂಕಷ್ಟಗಳು ನನಗೆ ಗೊತ್ತಿದೆ. ಲೋಕದಲ್ಲಿ 3 ರೀತಿಯ ಪ್ರಳಯಗಳು ನಿರಂತರವಾಗಿ ನಡೀತಾ ಇರುತ್ತೆ. ಯಾವುವು ಅಂತ ಅಂದ್ರೆ, ಮೊದಲನೇದು ಮಹಾಪ್ರಳಯ, ಇದರಿಂದ ನಾನು ನಿಮ್ಮನ್ನ ರಕ್ಷಿಸ್ತೇನೆ. 2ನೇದು ಅವಾಂತರ ಪ್ರಳಯ, ಇದರಿಂದ ಬ್ರಹ್ಮದೇವನು ರಕ್ಷಿಸ್ತಾರೆ. ಇನ್ನು 3ನೇದು ಕಾಮಪ್ರಳಯ, ಇದರಿಂದ ಲಲಿತಾ ಪರಮೇಶ್ವರಿ ದೇವಿಯು ಉದ್ಧರಿಸುತ್ತಾಳೆ. ಪ್ರಸ್ತುತ ನಿಮಗೊದಗಿರುವ ಮನ್ಮಥನ ನಾಶದಿಂದ ಉಂಟಾದ ಕಾಮ ಪ್ರಳಯ, ಇದನ್ನ ನಿವಾರಿಸಲು ಪ್ರತಿಕಲ್ಪದಲ್ಲಿಯೂ ಲಲಿತಾ ಪರಮೇಶ್ವರಿಯ ಆವಿರ್ಭವಿಸುತ್ತಾಳೆ. ಆಕೆ ಮಾತ್ರವೇ ನಿಮ್ಮನ್ನ ಈ ಸ್ಥಿತಿಯಿಂದ ಕಾಪಾಡಬಲ್ಲಳು. ನನ್ನ ಅಂಶವಾದ ಮಹೇಶ್ವರನ ಕೋಪಾಗ್ನಿಗೆ ಮನ್ಮಥನು ಭಸ್ಮವಾದನು. ಆ ಭಸ್ಮದಿಂದ ಹುಟ್ಟಿದ ಭಂಡಾಸುರನಿಂದಲೇ ಲೋಕಕ್ಕೆ ಈ ದುಸ್ಥಿತಿ ಬಂದಿದೆ. ನಿಮ್ಮನ್ನ ರಕ್ಷಿಸಲು ಲಲಿತಾ ದೇವಿಯು ಮತ್ತೊಂದು ಶಕ್ತಿಯನ್ನು ಸೃಷ್ಟಿಸುತ್ತಾಳೆ. ಆಕೆಯನ್ನು ಉದ್ಭವಿಸಲು ನೀವು ಒಂದು ಮಹಾಯಾಗವನ್ನ ಮಾಡಬೇಕು ಅಂತ ಆ ಪರಶಂಭು ಹೇಳ್ತಾರೆ. ಆ ಯಾಗವನ್ನ ಹೇಗೆ ಮಾಡಬೇಕು ಅನ್ನೋದನ್ನು ಕೂಡ ಆ ಮಹಾಶಂಭು ವಿವರಿಸ್ತಾರೆ. ಯಜ್ಞ ಮಾಡುವವನು ನಾನೇ, ಅಂದ್ರೆ ಇಲ್ಲಿ ಯಜ್ಞ ಹೋತ ಯಾರಂದ್ರೆ ಮಹಾಶಂಭು. ಅವರು ವಾಯುವಿನ ರೂಪದಲ್ಲಿ ನೆಲೆಸಿ ಈ ಯಜ್ಞವನ್ನ ಮಾಡ್ತಾರೆ. ಅಗ್ನಿ ಯಾವುದು ಅಂದ್ರೆ ನನ್ನಲ್ಲಿರುವ ಜ್ಞಾನಾಗ್ನಿಯೇ, ಅಂದ್ರೆ ಚಿದ್ವಹ್ನಿಯೇ ಈ ಯಾಗದ ಅಗ್ನಿ. ಯಜ್ಞ ಕುಂಡ ಯಾವುದು? ನೀರೆಲ್ಲವೂ ಬತ್ತಿ ಹೋಗಿರುವ 7ನೇ ಸಮುದ್ರವೇ ಈ ಯಾಗದ ಕುಂಡವಾಗಿದೆ. ಇನ್ನು ಇದಕ್ಕೆ ಆಜ್ಯಗಳು ಯಾವುದು ಅಂದ್ರೆ ತುಪ್ಪ ಯಾವುದು ಅಂದ್ರೆ ಉಳಿದ 6 ಸಮುದ್ರಗಳ ನೀರೇ ಈ ಯಾಗದ ಹೋಮ ದ್ರವ್ಯಗಳು. ಇನ್ನು ಬಲಿಪಶುಗಳು 5 ರೀತಿಯ ಸೃಷ್ಟಿಗಳು ಈ ಯಾಗದಲ್ಲಿ ಅರ್ಪಿಸಬೇಕು. ಆ 5 ರೀತಿಯ ಸೃಷ್ಟಿಗಳು ಯಾವುವು ಅಂತ ನೋಡೋದಾದ್ರೆ, ಮಾನಸಿ ಅಂದ್ರೆ ಮನಸ್ಸಿನ ಸಂಕಲ್ಪದಿಂದ ಹುಟ್ಟಿದ ದೇವತೆಗಳು, ಜರಾಯುಜಗಳು ಗರ್ಭದಿಂದ ಹುಟ್ಟಿದ ಮನುಷ್ಯರು ಮತ್ತು ಪ್ರಾಣಿಗಳು, ಅಂಡಜಗಳು ಮೊಟ್ಟೆಯಿಂದ ಹುಟ್ಟಿದ ಪಕ್ಷಿಗಳು ಮತ್ತು ಹಾವುಗಳು, ಸ್ವೇದಜಗಳು ಅಂದ್ರೆ ಬೆವರಿನಿಂದ ಹುಟ್ಟಿರ್ತಕ್ಕಂತಹ ಕ್ರಿಮಿ ಕೀಟಗಳು, ಉದ್ಭಿಜಗಳು ಅಂದ್ರೆ ಭೂಮಿಯಿಂದ ಮೊಳೆಯುವಂತಹ ಮರ ಗಿಡಗಳು. ಈ ಯಾಗದಲ್ಲಿ 5 ರೀತಿಯ ಸೃಷ್ಟಿಗಳು ಅಂದ್ರೆ ಮಾನಸಿ, ಜರಾಯು, ಅಂಡಜ, ಸ್ವೇದಜ, ಉದ್ಭಿಜ,
ಹೋಮ ದ್ರವ್ಯವಾಗಿ ಅರ್ಪಿಸಬೇಕು. ಭೂಮಿ, ಪರ್ವತಗಳು, ನೀರು, ಗಾಳಿ ಮತ್ತು ಆಕಾಶದಂತಹವುಗಳು ಇದಕ್ಕೆ ಅನ್ವಯವಾಗುವುದಿಲ್ಲ. ಹೋಮಾಗ್ನಿಯು ಪ್ರಜ್ವಲಿಸುತ್ತಿರುವಾಗ ನೀವೆಲ್ಲರೂ ನನ್ನ ಮೇಲೆ ಭಕ್ತಿಯನ್ನಿಟ್ಟು ನಿಮ್ಮನ್ನು ನೀವೇ ಆ ಯಜ್ಞಕುಂಡದಲ್ಲಿ ಆಹುತಿ ಮಾಡಿಕೊಳ್ಳಬೇಕು. ಹೀಗೆ ಸಮಸ್ತವನ್ನು ಹೋಮ ಮಾಡಿದಾಗ ಆ ಅಗ್ನಿ ಜ್ವಾಲೆಗಳಿಂದ ಕೋಟ್ಯಾಂತರ ಮಿಂಚುಗಳ ಕಾಂತಿಯೊಂದಿಗೆ ಅಪರಿಮಿತ ಸೌಂದರ್ಯವತಿಯಾದ ಲಲಿತಾ ಪರಮೇಶ್ವರಿಯು ಚಕ್ರರಾಜ ರಥದ ಮೇಲೆ ಆವಿರ್ಭವಿಸುತ್ತಾಳೆ. ಆಕೆಯು ತನ್ನಿಂದಲೇ ಕಾಮರಾಜ ಎಂಬ ಪರಬ್ರಹ್ಮನನ್ನು ಅಂದ್ರೆ ಪುರುಷ ರೂಪವನ್ನು ಸೃಷ್ಟಿಸಿ ಆತನನ್ನೇ ಪತಿಯಾಗಿ ಸ್ವೀಕರಿಸುತ್ತಾಳೆ. ಇವರಿಬ್ಬರ ಕಾರಣದಿಂದ 3 ಲೋಕಗಳು ಮತ್ತೆ ಹೊಸ ಕಳೆಯನ್ನು, ಹೊಸ ಚೈತನ್ಯವನ್ನು ಪಡೆದುಕೊಳ್ಳುತ್ತವೆ. ಆಕೆಯು ಉದ್ಭವಿಸುತ್ತಿದ್ದಂತೆಯೇ ತನ್ನ ಸಂಕಲ್ಪದಿಂದ ಕಬ್ಬಿನ ಜಲ್ಲೆಯ ಬಿಲ್ಲು, 5 ಪುಷ್ಪ ಬಾಣಗಳು, ಪಾಶ ಮತ್ತು ಅಂಕುಶ ಎಂಬ 4 ಆಯುಧಗಳನ್ನು ಸೃಷ್ಟಿಸಿ ಭಂಡಾಸುರನನ್ನು ಸಂಹರಿಸುತ್ತಾಳೆ. ತನ್ನ ದೃಷ್ಟಿಯಿಂದಲೇ ಮನ್ಮಥನನ್ನು ಪುನರ್ಜೀವಿತಗೊಳಿಸುತ್ತಾಳೆ. ಯಾಗದಲ್ಲಿ ಪ್ರಾಣತ್ಯಾಗ ಮಾಡಿದ ನಿಮ್ಮೆಲ್ಲರಿಗೂ ಹೊಸ ಶರೀರವನ್ನ ಪ್ರಸಾದಿಸುತ್ತಾಳೆ. ಈ ಯಾಗವನ್ನು ಮಾಡದಿದ್ದರೆ ಭಂಡಾಸುರನ ಕೈಯಲ್ಲಿ ನೀವು ಮತ್ತು ನಿಮ್ಮೊಂದಿಗೆ ಇಡೀ ಬ್ರಹ್ಮಾಂಡವು ನಾಶವಾಗುವುದು ಖಚಿತ. ಆದ್ದರಿಂದ ತಕ್ಷಣವೇ ಸಿದ್ಧರಾಗಿ. ಹೀಗೆ ಹೇಳ್ತಾರೆ ಮಹಾಶಂಭುವು. ಮಹಾಶಂಭುವಿನ ಮಾತನ್ನ ಕೇಳಿದಂತಹ ದೇವತೆಗಳು ಸಂತೋಷದಿಂದ ಅವರಿಗೆ ನಮಸ್ಕರಿಸಿ ಹೇಳ್ತಾರೆ, ಸ್ವಾಮಿ, ನಿಮ್ಮ ಆಜ್ಞೆಯಂತೆಯೇ ಮಾಡುತ್ತೇವೆ. ಲೋಕ ಕಲ್ಯಾಣಕ್ಕಾಗಿ ಚಿದಗ್ನಿಯಲ್ಲಿ ಆಹುತಿಯಾಗಲು ಕೂಡ ನಾವು ಸಿದ್ಧರಿದ್ದೇವೆ. ನೀವೇ ಹೋತರಾಗಿ ಅಂದ್ರೆ ಯಜ್ಞ ನಡೆಸುವವರು. ಈ ಮಹಾಯಾಗವನ್ನು ನೆರವೇರಿಸಿ ನಮ್ಮನ್ನು ಕೃತಾರ್ಥರನ್ನಾಗಿಸಿ ನಮಗೆ ಯಾವುದು ಹಿತವೋ ಅದನ್ನೇ ನೀವು ಮಾಡಬೇಕು. ದೇವತೆಗಳ ಅಂಗೀಕಾರ ದೊರೆತ ನಂತರ ಮಹಾಶಂಭು ಪರಾಶಕ್ತಿಯಲ್ಲಿ ಅಂತರ್ಧಾನನಾಗುತ್ತಾನೆ. ದೇವತೆಗಳು ಕೂಡ ದಿಗ್ದಂತಿಗಳು ಮಾಡಿದ ರಂಧ್ರದ ಮೂಲಕ ಮರಳಿ ಬ್ರಹ್ಮಾಂಡದೊಳಗೆ ಪ್ರವೇಶಿಸ್ತಾರೆ. ಆ ದ್ವಾರವನ್ನ ಪರ್ವತಗಳಿಂದ ಮುಚ್ಚಾಕ್ತಾರೆ. ಮಹಾಯಾಗಕ್ಕಾಗಿ ಸಿದ್ಧರಾಗೋದಕ್ಕೆ ತಮ್ಮ ತಮ್ಮ ನಿವಾಸಗಳಿಗೆ ತೆರಳುತ್ತಾರೆ. ಇನ್ನೊಂದೆಡೆ ಮಹಾಶಂಭುವು ಕೂಡ ಲೋಕೋಪಕಾರಕ್ಕಾಗಿ ಆ ಯಾಗವನ್ನ ನಿರ್ವಹಿಸಬೇಕೆಂಬ ಸಂಕಲ್ಪದೊಂದಿಗೆ ಪರಾಶಕ್ತಿಯೊಡನೆ ಬ್ರಹ್ಮಾಂಡದ ಹೊರಗಿರುವ ಜ್ಞಾನಮಯ ಪ್ರದೇಶದಿಂದ ಸೂಕ್ಷ್ಮ ರೂಪದಲ್ಲಿ ಬ್ರಹ್ಮಾಂಡದ ಮಧ್ಯಭಾಗದಲ್ಲಿ ಪ್ರವೇಶಿಸ್ತಾರೆ. ಈ ಮಹಾಯಾಗದ ಫಲಶ್ರುತಿ ಏನು ಅಂತ ನೋಡೋದಾದ್ರೆ, ಈ ಮಹಾಯಾಗದ ಬಗ್ಗೆ ಓದಿದರೂ ಅಥವಾ ಕೇಳಿದರೂ ಸಮಸ್ತ ಪಾಪಗಳು ನಾಶವಾಗುತ್ತೆ. ಇದು ಪರಬ್ರಹ್ಮ ಸ್ವರೂಪವಾದದ್ದು. ಈ ಯಾಗದ ವೃತ್ತಾಂತವನ್ನ ಕೇವಲ 1 ಬಾರಿ ಕೇಳಿದರೆ ಸಾಕು, 1000 ರಾಜಸೂಯ ಯಾಗಗಳನ್ನ ಮಾಡಿದ ಪುಣ್ಯ ಪ್ರಾಪ್ತಿಯಾಗುತ್ತೆ. ಇನ್ನು ಈ ಮಹಾಯಾಗ ಯಾವ ರೀತಿ ಪ್ರಾರಂಭ ಆಯಿತು ಅಂತ ನೋಡಿದ್ರೆ, ಲೋಕೋಪಕಾರಕ್ಕಾಗಿ ಮಹಾಶಂಭುವು ಬ್ರಹ್ಮಾಂಡದೊಳಗೆ ಪ್ರವೇಶಿಸಿ ಸ್ವತಃ ಹೋತನಾದನು. ಪರಾಶಕ್ತಿ ಅಮ್ಮನವರು ಯಜ್ಞ ಪತ್ನಿಯಾದರು. ಮಹಾಶಂಭುವು ವಾಯು ರೂಪದಲ್ಲಿ ತನ್ನನ್ನು ತಾನು 7 ಸ್ಕಂದಗಳ ಮಹಾವಾಯು ರೂಪವಾಗಿ ಬದಲಿಸಿಕೊಂಡರು. ಪರಾಶಕ್ತಿಯು ಆತನಿಗೆ ಕ್ರಿಯಾಶಕ್ತಿಯಾಗಿ ಜೊತೆಯಾದಳು. ಇನ್ನು ಲೋಕ ಕಂಪನ, ಆತನು ವಾಯು ರೂಪದಲ್ಲಿ 3 ಲೋಕಗಳನ್ನು ಕಂಪಿಸುವಂತೆ ಮಾಡುವುದರೊಂದಿಗೆ ಯಾಗವನ್ನ ಪ್ರಾರಂಭ ಮಾಡ್ತಾರೆ. ಇನ್ನು ಹೋಮಕುಂಡ, ಶಂಭುವು ತನ್ನ ತೇಜಸ್ಸಿನಿಂದ 7ನೇ ಸಮುದ್ರವಾದ ಶುದ್ಧ ಸಮುದ್ರವನ್ನ ಸಂಪೂರ್ಣವಾಗಿ ಒಣಗಿಸಿ ಅದನ್ನೇ ಹೋಮಕುಂಡವನ್ನಾಗಿ ಮಾಡ್ಕೊಳ್ತಾರೆ. ಇನ್ನು ಅದ್ರಲ್ಲಿ ಹಾಕುವಂತ ಸಮಿಧುಗಳು ಯಾವುದು ಅಂದ್ರೆ, ಸೃಷ್ಟಿಯಲ್ಲಿನ ಉದ್ಭಿಜಗಳು ಅಂದ್ರೆ ಭೂಮಿಯಿಂದ ಮೊಳೆಯುವಂತಹ ಮರ ಗಿಡಗಳನ್ನ 4 ಭಾಗಗಳಾಗಿ ವಿಭಾಗಿಸಿ ಅವುಗಳನ್ನ ಯಜ್ಞಕ್ಕಾಗಿ ಸಿದ್ಧಪಡಿಸ್ತಾರೆ. ಶಂಭುವಿನ ಅಗ್ನಿ ತೇಜಸ್ಸಿನಿಂದ ಸಮುದ್ರವು ಒಣಗಿ ಹೋಗಿ ಅದು ದೊಡ್ಡ ಹೋಮಕುಂಡವಾಗಿ ನಿರ್ಮಾಣವಾಗುತ್ತೆ. ಇದನ್ನ ಕಂಡಂತ ದೇವತೆಗಳೆಲ್ಲರೂ ಆಶ್ಚರ್ಯಚಕಿತರಾಗ್ತಾರೆ. ಉದ್ಭಿಜಗಳ 4ನೇ ಭಾಗವನ್ನು ಹೋಮಕುಂಡದಲ್ಲಿ ಸಂಗ್ರಹಿಸಿ ಮಹಾಶಂಭುವು ಸಿಂಹಾಸನ ಮಹಾವಿದ್ಯೆಯನ್ನ ಜಪಿಸುತ್ತಾ ಭಯಂಕರವಾಗಿ ಹುಂಕಾರವನ್ನ ಮಾಡಿ ಆ ಶಬ್ದಕ್ಕೆ ಇಡೀ ಶರೀರವು ಕಂಪಿಸಿ ಮೂಲಾಧಾರದಿಂದ ಬ್ರಹ್ಮರಂಧ್ರದವರೆಗೆ ಚಿದಗ್ನಿಯು ಪ್ರಜ್ವಲಿಸಿ ತಮ್ಮ 3ನೇ ಕಣ್ಣಿನ ಮೂಲಕ ಆ ಅಗ್ನಿಯನ್ನ ಹೊರ ಹಾಕಿ ಅಗ್ನಿ ಪ್ರತಿಷ್ಠಾಪನೆಯನ್ನ ಮಾಡ್ತಾರೆ ಮಹಾಶಂಭು. ಆ ಚಿದಗ್ನಿಯು ಉದ್ಭಿಜಗಳ ಸಮೂಹದಿಂದ ಉದ್ಭವಿಸಿ ಹೋಮಕುಂಡದಾದ್ಯಂತ ಆಕಾಶದ ಎತ್ತರದವರೆಗೂ ಪ್ರಜ್ವಲಿಸಕ್ ಪ್ರಾರಂಭವಾಗುತ್ತೆ. ಆ ನಂತರ ಶಿವನು ಪವಿತ್ರವಾದ ಸದ್ವಿದ್ಯೆಯಿಂದ ಆ ಅಗ್ನಿಯನ್ನ ಸಂಸ್ಕರಿಸಿ ನಕ್ಷತ್ರಗಳಂತಹ ತಾರಕ ಪುಷ್ಪಗಳಿಂದ ಯಜ್ಞಕುಂಡದಾದ್ಯಂತ ಪೂಜಿಸ್ತಾರೆ. ಅಗ್ನಿದೇವನ 8 ಮೂರ್ತಿಗಳಾದ ಜಾತವೇದ, ಸಪ್ತಜಿಹ್ವ, ಅವ್ಯವಾಹನ, ಅಶ್ವೋದರ, ವೈಶ್ವಾನರ, ಕೌಮಾರ ತೇಜ, ವಿಶ್ವೇದೇವ ಮತ್ತು ವಿಭೂತಿಯನ್ನ ಆವಾಹನೆ ಮಾಡಿ
ಅರ್ಚಿಸ್ತಾರೆ. ಹಾಗೆಯೇ ಸಹಸ್ರಾರ್ಚಿ, ಸ್ವಸ್ತಿಪೂರ್ಣ, ಉತ್ತಿಷ್ಟ ಪುರುಷ, ಧೂಮವ್ಯಾಪಿ, ಸಪ್ತಜಿಹ್ವ, ಧನುರ್ಧರ ಎಂಬ 6 ಮೂರ್ತಿಗಳನ್ನು ಮತ್ತು ವೈಶ್ವಾನರ, ಉತ್ತಿಷ್ಟ ಪುರುಷ, ಚಿತ್ಪಿಂಗಳ ಎಂಬ 3 ಮೂರ್ತಿಗಳನ್ನು ಕೂಡ ಪೂಜಿಸಿ ಅಗ್ನಿ ಸಂಸ್ಕಾರವನ್ನ ಪೂರ್ಣಗೊಳಿಸ್ತಾರೆ. ಕೊನೆಯದಾಗಿ ಅಗ್ನಿಗಿರುವಂತಹ ಹಿರಣ್ಯ, ಕನಕ, ರಕ್ತ, ಕೃಷ್ಣ, ಸುಪ್ರಭ, ಅತಿರಕ್ತ, ಬಹುರೂಪ ಎಂಬ 7 ನಾಲಿಗೆಗಳನ್ನ ಅಂದ್ರೆ ಅಗ್ನಿಯ ಸಪ್ತ ಜಿಹ್ವಗಳನ್ನು ಕೂಡ ಶಿವನು ಭಕ್ತಿಯಿಂದ ಪೂಜಿಸ್ತಾರೆ. ಶಿವ ಅಂದ್ರೆ ಇಲ್ಲಿ ಮಹಾಶಂಭು. ಮಹಾಶಂಭುವು ಯಾಗವನ್ನು ನಡೆಸಿದ ವಿಧಾನವು ಪರಮ ಅದ್ಭುತವಾಗಿರುತ್ತೆ. ಅವರು ಪುಷ್ಕಳ ಮತ್ತು ಆವರ್ತಕ ಎಂಬ ಮಹಾ ಮೇಘಗಳನ್ನೇ ಯಜ್ಞದ ಸೌಟುಗಳನ್ನಾಗಿ ಮಾಡಿಕೊಂಡು ಹೋಮವನ್ನ ಪ್ರಾರಂಭಿಸ್ತಾರೆ. ಮೊದಲು ತುಪ್ಪದ ಸಮುದ್ರದಿಂದ, ಇದನ್ನೇ ಸರ್ಫಿಸ್ ಸಮುದ್ರ ಅಂತಾರೆ, ಅದರಿಂದ ತುಪ್ಪವನ್ನ ತೆಗೆದುಕೊಂಡು ಆ ಚಿದಗ್ನಿಯಲ್ಲಿ ಸುರಿತಾರೆ. ವಾಯು ವೇಗದಲ್ಲಿ ಆ ಮೇಘಗಳು ಇಡೀ ಸಮುದ್ರವನ್ನೇ ಅಗ್ನಿಯಲ್ಲಿ ಸುರಿಯಲು ಪರ್ವತದಷ್ಟು ದೊಡ್ಡದಾದ ಆಜ್ಯಧಾರೆಗಳಿಂದ ಹೋಮಾಗ್ನಿಯು 100 ಯೋಜನದಷ್ಟು ಎತ್ತರಕ್ಕೆ ಪ್ರಜ್ವಲಿಸೋಕೆ ಪ್ರಾರಂಭವಾಗುತ್ತೆ. ಆ ನಂತರ ಕಬ್ಬಿನ ರಸದ ಸಮುದ್ರ, ಇದನ್ನೇ ಇಕ್ಷು ಸಮುದ್ರ ಅಂತ ಕರೀತಾರೆ. ಈ ಸಮುದ್ರದಿಂದ ಹೋಮ ಮಾಡಿದಾಗ ಆ ಅಗ್ನಿಯು 300 ಯೋಜನಗಳ ಎತ್ತರಕ್ಕೆ ನಾಟ್ಯ ಮಾಡುತ್ತಾ ಪ್ರಜ್ವಲಿಸೋಕ್ ಪ್ರಾರಂಭ ಮಾಡುತ್ತೆ. ಅದರ ನಂತರ ಮಧ್ಯದ ಸಮುದ್ರವನ್ನ ಹೋಮ ಮಾಡಿದ್ರಿಂದ ಅಗ್ನಿ ಜ್ವಾಲೆಗಳು ಮಧೋನ್ಮತ್ತವಾಗಿ ಬದಲಾಗಿ 400 ಯೋಜನಗಳ ಎತ್ತರಕ್ಕೆ ಬೆಳೆಯುತ್ತೆ. ನಂತರ ಉಪ್ಪಿನ ಸಮುದ್ರವನ್ನು ಅಂದ್ರೆ ಲವಣ ಸಮುದ್ರವನ್ನ ಹೋಮ ಮಾಡಿದಾಗ ಹುಟ್ಟಿದ ಭಯಂಕರವಾದ ಚಟಚಟ ಶಬ್ದಗಳಿಗೆ ಭಂಡಾಸುರ ಮತ್ತು ಅವನ ಸೈನ್ಯವು ನಡುಗಿ ಹೋಗ್ತವೆ. ಕೊನೆಯದಾಗಿ ಕ್ಷೀರಸಾಗರವನ್ನ ಅಂದ್ರೆ ಹಾಲಿನ ಸಮುದ್ರವನ್ನ ಹೋಮ ಮಾಡಿದಾಗ ಆ ಅಗ್ನಿಯು ಶಿವನ ನಗುವಿನಂತೆ ಬಿಳಿಯದಾಗಿ ಬದಲಾಗುತ್ತೆ. ಸಿಡಿಲು ಬಡಿದು ಸೀಳಿದ ಸ್ಫಟಿಕ ಪರ್ವತದಂತೆ ಧವಳ ಕಾಂತಿಗಳಿಂದ ಬೆಳಗುತ್ತೆ. ಹೀಗೆ ಸಮಸ್ತ ಸಮುದ್ರಗಳನ್ನು ಹೋಮ ಮಾಡಿ ಶಂಭುವು ಕ್ರಮೇಣ ಲೋಕಗಳನ್ನೆಲ್ಲ ಆ ಚಿದಗ್ನಿಯಲ್ಲಿ ಹೋಮ ಮಾಡೋದಿಕ್ಕೆ ಸಿದ್ಧರಾಗ್ತಾರೆ. ಮೊದಲು ಭೂಮಿಯನ್ನು ತನ್ನ ಬಲದಿಂದ ಧರಿಸಿ ವಾಯುರೂಪದಲ್ಲಿದ್ದ ಶಂಭುವು ಶೇಷ, ತಕ್ಷಕ, ಕರ್ಕೋಟಕನಂತಹ ಮಹಾ ಸರ್ಪಗಳನ್ನ ಆಕರ್ಷಿಸ್ತಾರೆ. ಆ ನಾಗರಾಜರೆಲ್ಲರೂ ಆಕಾಶದಿಂದ ನಮಸ್ಕರಿಸುತ್ತಾ ಚಿದಗ್ನಿಯಲ್ಲಿ ಆಹುತಿಯಾಗ್ತಾರೆ. ಆ ನಂತರ ಮದದಿಂದ ಕೂಡಿದ್ದ 8 ದಿಗ್ಗಜಗಳು ಕೂಡ ಅತೀವ ಸಂತೋಷದಿಂದ ತಾವರೆ ಕೊಳಕ್ಕೆ ಇಳಿಯುವಂತೆ ಸಂತೋಷವಾಗಿ ಆ ಹೋಮಕುಂಡದಲ್ಲಿ ಪ್ರವೇಶಿಸ್ತವೆ. ನಂತರ ಶಿವನು ಭಾರತ ವರ್ಷ, ಕುರುದೇಶ ಮತ್ತು ವಿವಿಧ ದ್ವೀಪಗಳ ರಾಜರನ್ನು, ಮನುಷ್ಯರನ್ನು ಕರೆಸಿ ಆ ಅಗ್ನಿಯಲ್ಲಿ ಹೋಮವನ್ನ ಮಾಡ್ತಾರೆ. ಹಾಗೆಯೇ ರಸಾತಳದ ನಾಗಗಳನ್ನು, ಆಕಾಶದ ಗ್ರಹಗಳನ್ನು, ನಕ್ಷತ್ರಗಳನ್ನು ಮತ್ತು ತಾರೆಗಳನ್ನು ಕೂಡ ಆ ಜ್ಞಾನಾಗ್ನಿಯಲ್ಲಿ ಆಹುತಿಯಾಗಿ ನೀಡ್ತಾರೆ ಮಹಾಶಂಭು. ಕೊನೆಯದಾಗಿ ಇಂದ್ರಾದಿ ದೇವತೆಗಳು, ಗಂಧರ್ವರು, ಸಿದ್ಧರು, ಕಿನ್ನರರು ಎಲ್ಲರೂ ಶುಚಿಯಾಗಿ ಸ್ನಾನಾದಿಗಳನ್ನ ಮಾಡಿ ಆಭರಣಗಳನ್ನ ಧರಿಸಿ ಕಿರುನಗೆಯೊಂದಿಗೆ ಬಂದು ಭಂಡಾಸುರನ ಕಾರಣದಿಂದ ಅಪವಿತ್ರವಾಗಿದ್ದ ತಮ್ಮ ಶರೀರಗಳನ್ನು ತೊರೆದು ಹೊಸ ರೂಪವನ್ನು ಪಡೆಯಬೇಕೆಂಬ ಉತ್ಸಾಹದಿಂದ ತಮ್ಮ ವಾಹನಗಳು ಮತ್ತು ಆಯುಧಗಳ ಸಮೇತ ಆ ಮಹತ್ತರವಾದ ಜ್ಞಾನಾಗ್ನಿಯಲ್ಲಿ ಜಿಗಿದು ತಮ್ಮನ್ನ ತಾವು ಸಮರ್ಪಣೆ ಮಾಡ್ಕೊಳ್ತಾರೆ. ಮಹಾಶಂಭುವು ನಿರ್ವಹಿಸಿದ ಆ ಮಹಾಯಾಗವು ಅತ್ಯಂತ ವಿಚಿತ್ರವಾಗಿ ಮತ್ತು ಭೀಕರವಾಗಿ ಸಾಗ್ತಾ ಇರುತ್ತೆ. ಆದಿತ್ಯರು, ಅಷ್ಟ ವಸುಗಳು, ಪಿತೃಗಣಗಳು ಮತ್ತು ಏಕಾದಶ ರುದ್ರರು ತಮ್ಮ ಸದಸ್ಯರೊಡನೆ ಹಾಗೂ ಗಣಗಳೊಡನೆ ಆ ಮಹಾನಲಕ್ಕೆ ಅಂದ್ರೆ ಆ ದೊಡ್ಡ ಮಹತ್ತರವಾದ ಅಗ್ನಿಕೊಂಡಕ್ಕೆ ಬೀಳ್ತಾರೆ. ಯೋಗೇಶ್ವರರಾದ ಸನಕ ಸನಂದನರು ತಮ್ಮ ಪಂಚಾಯುಧಗಳು ಮತ್ತು ಸೇವಕರೊಡನೆ ಶ್ರೀ ಮಹಾವಿಷ್ಣುವು, ಲಕ್ಷ್ಮಿ ಹಾಗೂ ಭೂದೇವಿಯರ ಸಮೇತರಾಗಿ ಅವರೂ ಕೂಡ ಕಿರುನಗೆಯಿಂದ ಆ ಜ್ಞಾನಾಗ್ನಿಯಲ್ಲಿ ಪ್ರವೇಶವನ್ನ ಮಾಡ್ತಾರೆ. ನೀಲಕಂಠನಾದ ರುದ್ರನೂ ಕೂಡ ನಂದಿ, ಭೃಂಗಿಯಂತಹ ಗಣೇಶ್ವರರೊಡನೆ ಆ ಜ್ವಾಲೆಗಳಲ್ಲಿ ಜಿಗಿತಾರೆ. ಬ್ರಹ್ಮದೇವನ ಪ್ರೇರಣೆಯಿಂದ 66 ಕೋಟಿ ಅಪ್ಸರೆಯರು ಕೂಡ ಆ ಜ್ಞಾನಾಗ್ನಿಯಲ್ಲಿ ತಮ್ಮನ್ನ ತಾವು ಆಹುತಿ ಆಗ್ತಾರೆ. ಆದರೆ ತಾರಕಾಸುರ ಮತ್ತು ದಂಡನಂತಹ ದುರಾತ್ಮರಾದ ರಾಕ್ಷಸರು ಮಾತ್ರ ಯಜ್ಞವನ್ನ ನಿಂದಿಸುತ್ತಾ ಗರ್ವದಿಂದಲೇ ದೂರ ಉಳ್ಕೊಳ್ಬಿಡ್ತಾರೆ. ಆ ನಂತರ ಬ್ರಹ್ಮದೇವನು ತನ್ನ ವಾಹನವಾದ ಹಂಸದ ಮೇಲೆ ಸಾವಿತ್ರಿ, ಗಾಯತ್ರಿ ಮತ್ತು ಸರಸ್ವತಿ ದೇವಿಯರೊಡನೆ ಕುಳಿತು ಸ್ತೋತ್ರಗಳನ್ನ ಮಾಡುತ್ತಾ ಆ ಚಿದಗ್ನಿಯಲ್ಲಿ ಪ್ರವೇಶ ಮಾಡ್ತಾರೆ.
ಈ ರೀತಿಯಾಗಿ ಮಹಾಹೋತನಾದ ಶ್ರೀ ಮಹಾಶಂಭುವು ತನ್ನ ಮನಸ್ಸಿನ ಸಂಕಲ್ಪದಿಂದ ಹುಟ್ಟಿದವರನ್ನು, ವೃಕ್ಷಗಳನ್ನು, ಮನುಷ್ಯರನ್ನು, ಪ್ರಾಣಿಗಳನ್ನು, ಪಕ್ಷಿಗಳನ್ನು, ಹಾವುಗಳನ್ನು ಮತ್ತು ಕ್ರಿಮಿ ಕೀಟಗಳನ್ನು ಅಂದರೆ ಸಮಸ್ತ ಶರೀರಧಾರಿಗಳನ್ನು ಆ ಮಹಾ ಅಗ್ನಿಹೋತ್ರದಲ್ಲಿ ಆಹುತಿ ಮಾಡ್ತಾರೆ. ಯಾಗವು ಮುಕ್ತಾಯವಾಗುವ ಸಮಯಕ್ಕೆ ಲೋಕದಲ್ಲಿ ಕೇವಲ ಭೂಮಿ, ಮರಗಳಿಲ್ಲದ ಪರ್ವತಗಳು ಮತ್ತು ಯಾಗವನ್ನು ನಡೆಸಿದ ವಾಯು ರೂಪವಾದ ಮಹಾಶಂಭುವು ಮಾತ್ರವೇ ಉಳಿದುಕೊಳ್ತಾರೆ. ಉಳಿದ ಸಮಸ್ತ ಸೃಷ್ಟಿಯು ಆ ಜ್ಞಾನಾಗ್ನಿಯಲ್ಲಿ ದಹಿಸಿ ಹೋಗುತ್ತೆ. ಕೊನೆಗೆ ಎಲ್ಲಾ ದರ್ಶನಗಳು, ಮಹಾವಿದ್ಯೆಗಳು ಮತ್ತು ವಿವಿಧ ಮತಗಳು ಕೂಡ ಅಗ್ನಿಯಲ್ಲಿ ಆಹುತಿಯಾಗ್ತವೆ. ಇದರಿಂದ ಆ ಹೋಮಾಗ್ನಿಯು ಬ್ರಹ್ಮಾಂಡದ ಮೇಲ್ಭಾಗದ ಗೋಡೆಯವರೆಗೂ ವ್ಯಾಪಿಸಿ ಭೀಕರವಾಗಿ ಪ್ರಜ್ವಲಿಸ್ತಾ ಇರುತ್ತೆ. ಸಮಸ್ತವನ್ನು ಹೋಮ ಮಾಡಿದ ನಂತರ ನಿತ್ಯ ಹೋತನಾದ ಶಂಭುನಾಥನು ತನ್ನ ವಾಯು ರೂಪವನ್ನ ತೊರೆದು ಪರಾಶಕ್ತಿಯೊಂದಿಗೆ ಸೇರಿ ಮರಳಿ ತನ್ನ ನಿಜ ಸ್ವರೂಪವನ್ನ ಪಡಿತಾನೆ. ಆಗ ಆತನು ಆ ಚಿದಗ್ನಿಯ ಮಧ್ಯದಲ್ಲಿ ಲಲಿತಾ ಪರಮೇಶ್ವರಿಯನ್ನು ಹೊರಬರಬೇಕೆಂದು ಪ್ರಾರ್ಥಿಸುತ್ತಾ ಅಷ್ಟಕಾರಿಕೆ ಸ್ತೋತ್ರಗಳನ್ನ ಅಂದ್ರೆ 8 ಶ್ಲೋಕಗಳನ್ನ ಪಠಿಸೋದಕ್ಕೆ ಪ್ರಾರಂಭ ಮಾಡ್ತಾರೆ. ಈ ದಿನ ನಾನು ಹೇಳ್ತಾ ಇರ್ತಕ್ಕಂತಹ ಸ್ತೋತ್ರ ಈ ಅಷ್ಟಕಾರಿಕಾ ಸ್ತೋತ್ರ. ಈ ಸ್ತೋತ್ರ ಹೇಳೋದಕ್ಕೆ ಈ ಕಥೆಯನ್ನ ಹೇಳ್ಬೇಕಾಗಿ ಬಂತು. ಈ ಸ್ತೋತ್ರ ಯಾವ ಸಮಯದಲ್ಲಿ ಯಾರು ಪಠನೆ ಮಾಡಿದ್ರು ಅಂದ್ರೆ ಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡಿದ್ರು ಅಂತ ಹೇಳೋದಕ್ಕೆ ಈ ಕಥೆಯನ್ನ ಹೇಳಬೇಕಾಗಿತ್ತು. ಈ ಕಥೆಯನ್ನ ನಾವೆಲ್ಲಿ ನೋಡ್ಬೋದು ಅಂತ ಅಂದ್ರೆ ಲಲಿತೋಪಾಖ್ಯಾನದಲ್ಲಿ ಬರುತ್ತೆ. ಈ ಅಷ್ಟಕಾರಿಕಾ ಸ್ತೋತ್ರಗಳು ಹೀಗೆ ಪರಶಂಭುವು ಲಲಿತಾದೇವಿ ಆವಿರ್ಭಾವಕ್ಕಾಗಿ ಪ್ರಾರ್ಥಿಸಿದಂತಹ ಮಹಾ ಮಹಿಮಾನ್ವಿತವಾದಂತಹ ಶ್ಲೋಕಗಳು. ಆದ್ರಿಂದ ಲಲಿತಾದೇವಿಯ ಭಕ್ತರು ಪ್ರತಿಯೊಬ್ರು ಈ ಅಷ್ಟಕಾರಿಕಾ ಸ್ತೋತ್ರಗಳನ್ನ ಕಲೀಲಿ, ಇದರ ಅರ್ಥ ತಾತ್ಪರ್ಯವನ್ನ ತಿಳ್ಕೊಳ್ಳಿ ಅನ್ನೋ ಉದ್ದೇಶದಿಂದ ಇಷ್ಟು ಕಥೆಯನ್ನ ಹೇಳ್ಬೇಕಾಗಿ ಬಂತು. ಈಗ ಈ ಸ್ತೋತ್ರಗಳನ್ನ ಮತ್ತೆ ಅದರ ಅರ್ಥವನ್ನು ಕೂಡ ಹೇಳ್ತೇನೆ. ಆಸಕ್ತರು ಇದನ್ನ ಕಲಿತು ಪರಮೇಶ್ವರಿ ಅನುಗ್ರಹವನ್ನ ಪಡ್ಕೊಳ್ಳಿ ಅಂತ ಪ್ರಾರ್ಥಿಸ್ತೇನೆ. ವಿಶ್ವರೂಪಿಣಿ ಸರ್ವಾತ್ಮೆ ವಿಶ್ವಭೂತೈಕ ನಾಯಕಿ ಲಲಿತಾ ಪರಮೇಶಾನಿ ಸಂವಿದ್ವನ್ಹೇ ಸಮುದ್ಭವ. ಈ ವಿಶ್ವವೆಲ್ಲವೂ ನಿನ್ನ ರೂಪವೇ, ಸರ್ವತ್ರ ವ್ಯಾಪಿಸಿರುವ ಆತ್ಮ ಸ್ವರೂಪ ನಿನ್ನದು, ಸಕಲ ಜೀವರಾಶಿಗಳನ್ನು ಮುನ್ನಡೆಸುತ್ತಿರುವವಳು ನೀನು. ಅಂತಹ ಎಲೆ ಲಲಿತಾ ಪರಮೇಶ್ವರಿಯೇ ಈ ಚಿದಗ್ನಿಕುಂಡದಿಂದ ಆವಿರ್ಭವಿಸು. ಆನಂದ ರೂಪಿಣಿ ಪರೇ ಜಗದಾನಂದದಾಯಿನಿ ಲಲಿತಾ ಪರಮೇಶಾನಿ ಸಂವಿದ್ವನ್ಹೇ ಸಮುದ್ಭವ. ಆನಂದವೇ ರೂಪವಾಗಿ ಹೊಂದಿದ್ದು ಜಗತ್ತಿಗೆ ಆನಂದವನ್ನ ನೀಡುವ ಎಲೆ ಪರಾತ್ಪರಿಯೇ ಲಲಿತಾ ಪರಮೇಶ್ವರಿಯೇ ಈ ಚಿದಗ್ನಿಕುಂಡದಿಂದ ಹೊರಬ. ಜ್ಞಾತೃಜ್ಞಾನ ಜ್ಞೇಯ ರೂಪೆ ಮಹಾಜ್ಞಾನ ಪ್ರಕಾಶಿನಿ ಲಲಿತಾ ಪರಮೇಶಾನಿ ಸಂವಿದ್ವನ್ಹೇ ಸಮುದ್ಭವ. ತಿಳಿಯುವ ಕರ್ತೃ ಅಂದ್ರೆ ತಿಳಿಯುವವನು, ತಿಳುವಳಿಕೆ ಅಂದ್ರೆ ಜ್ಞಾನ ಮತ್ತು ತಿಳಿಯಲ್ಪಡುವ ವಿಷಯ ಜ್ಞೇಯ. ಈ ಮೂರರ ರೂಪವಾದ ತ್ರಿಪುಟಿಯು ನೀನೆ. ಮಹಾಜ್ಞಾನವಾಗಿ ಪ್ರಕಾಶಿಸುವವಳೇ ಎಲೆ ಲಲಿತಾ ಪರಮೇಶ್ವರಿಯೇ ಈ ಚಿದಗ್ನಿಕುಂಡದಿಂದ ಆವಿರ್ಭವಿಸು. ಲೋಕ ಸಂಹಾರ ರಸಿಕೆ ಕಾಳಿಕೆ ಭದ್ರಕಾಳಿಕೆ ಲಲಿತಾ ಪರಮೇಶಾನಿ ಸಂವಿದ್ವನ್ಹೇ ಸಮುದ್ಭವ. ಲೋಕಗಳನ್ನ ಸಂಹರಿಸುವುದರಲ್ಲಿ ಆಸಕ್ತಿ ಹೊಂದಿರುವ ಎಲೆ ಭದ್ರಕಾಳಿಯೇ ಲಲಿತಾ ಪರಮೇಶ್ವರಿಯೇ ಈ ಚಿದಗ್ನಿಕುಂಡದಿಂದ ಆವಿರ್ಭವಿಸು. ಲೋಕ ಸಂತ್ರಾಣ ರಸಿಕೆ ಮಂಗಳೇ ಸರ್ವಮಂಗಳೇ ಲಲಿತಾ ಪರಮೇಶಾನಿ ಸಂವಿದ್ವನ್ಹೇ ಸಮುದ್ಭವ. ಸರ್ವ ಲೋಕಗಳ ಸಂರಕ್ಷಣೆಯಲ್ಲಿ ಆಸಕ್ತಿಯನ್ನ ಹೊಂದಿರುವ ಎಲೆ ಸರ್ವಮಂಗಳ ಸ್ವರೂಪಿಣಿಯಾದ ಲಲಿತಾ ಪರಮೇಶ್ವರಿಯೇ ಈ ಚಿದಗ್ನಿಕುಂಡದಿಂದ ಆವಿರ್ಭವಿಸು. ವಿಶ್ವ ಸೃಷ್ಟಿ ಪರಾಧೀನೆ ವಿಶ್ವನಾಥೇ ವಿಶಂಕಟೆ ಲಲಿತಾ ಪರಮೇಶಾನಿ ಸಂವಿದ್ವನ್ಹೇ ಸಮುದ್ಭವ. ವಿಶ್ವದ ಸೃಷ್ಟಿಯಲ್ಲಿ ಮಗ್ನಳಾಗಿರುವ ಎಲೆ ವಿಶ್ವನಾಯಕಿಯೇ ಲಲಿತಾ ಪರಮೇಶ್ವರಿಯೇ ಈ ಚಿದಗ್ನಿಕುಂಡದಿಂದ ಆವಿರ್ಭವಿಸು. ಸಂವಿದ್ವನ್ಹಿ ಉತಾಶೇಷ ಸೃಷ್ಟಿ ಸಂಪಾದಿತಾಕೃತೆ ಲಲಿತಾ ಪರಮೇಶಾನಿ ಸಂವಿದ್ವನ್ಹೇ ಸಮುದ್ಭವ. ಚಿದಗ್ನಿಯಲ್ಲಿ ಸರ್ವ ಸೃಷ್ಟಿಯನ್ನು ಆಹುತಿ ನೀಡಿದ್ದರಿಂದ ಒಂದು ಆಕಾರವಾಗಿ ಪಡೆದ ಎಲೆ ಲಲಿತಾ ಪರಮೇಶ್ವರಿಯೇ ಈಗ ಈ ಚಿದಗ್ನಿಯಿಂದ ಆವಿರ್ಭವಿಸು. ಭಂಡಾದ್ಯೈಸ್ತಾರಕಾದ್ಯೈಶ್ಚ ಪೀಡಿತಾನಾಂ ಸತಾಮುದೆ ಲಲಿತಾ ಪರಮೇಶಾನಿ ಸಂವಿದ್ವನ್ಹೇ ಸಮುದ್ಭವ.
ಭಂಡಾಸುರ, ತಾರಕಾಸುರ ಮೊದಲಾದವರಿಂದ ಪೀಡಿಸಲ್ಪಟ್ಟಿರುವ ದೇವತೆಗಳ ಮತ್ತು ಸತ್ಪುರುಷರ ಸಂತೋಷಕ್ಕಾಗಿ ಎಲೆ ಲಲಿತಾ ಪರಮೇಶ್ವರಿಗೆ ಈ ಚಿದಗ್ನಿ ಕುಂಡದಿಂದ ಆವಿರ್ಭವಿಸು. ಹೀಗೆ ಪರಶಂಭುವು ಈ ರೀತಿಯಾಗಿ ಅಷ್ಟಕಾರಿಕೆಗಳನ್ನ ಪಠಿಸ್ತಾ ಇದ್ದಂತೆಯೇ ಲಲಿತಾ ಪರಮೇಶ್ವರಿಯು ಚಿದಗ್ನಿ ಕುಂಡದಿಂದ ಆವಿರ್ಭವಿಸ್ತಾಳೆ. ಆವಿರ್ಭವಿಸಿ ಭಂಡಾಸುರನನ್ನು ಸಂಹರಿಸಿ ಅವನ ಉಪಟಳದಿಂದ ಬಳಲಿದಂತಹ ದೇವತೆಗಳಿಗೆ ಶಾಂತಿಯನ್ನ ಪ್ರಸಾದಿಸ್ತಾಳೆ. ಶ್ರೀ ಲಲಿತಾ ಅಷ್ಟಕಾರಿಕೆಗಳನ್ನ ಪಾರಾಯಣ ಮಾಡೋದ್ರಿಂದ ಲಲಿತಾ ಪರಮೇಶ್ವರಿಯ ಅನುಗ್ರಹ ಪ್ರಾಪ್ತಿಯಾಗುತ್ತೆ. ಈ ಸ್ತೋತ್ರವು ಪ್ರಧಾನವಾಗಿ ಭಂಡಾಸುರನನ್ನ ಸಂಹರಿಸಲು ದೇವಿಯು ಚಿದಗ್ನಿ ಕುಂಡದಿಂದ ಆವಿರ್ಭವಿಸಬೇಕೆಂದು ಕೋರಿ ಪರಶಂಭುವು ಮಾಡಿದ ಪ್ರಾರ್ಥನೆಯಾದ್ದರಿಂದ ಇದನ್ನ ಯಾರು ಪಠಿಸ್ತಾರೋ ಅವರು ಕೈಗೊಂಡಂತ ಕಾರ್ಯಗಳಲ್ಲಿ ವಿಜಯವು ಸಿದ್ಧಿಯಾಗುತ್ತೆ. ಎಲ್ಲ ಅಡೆತಡೆಗಳು ನಿವಾರಣೆಯಾಗುತ್ತೆ. ಸಾಧಕನಲ್ಲಿರುವ ಅಜ್ಞಾನವೆಂಬ ಅಂಧಕಾರ ನಾಶವಾಗಿ ಜ್ಞಾನ ಉದಯವಾಗುತ್ತೆ ಮತ್ತು ಮಾನಸಿಕ ಪ್ರಶಾಂತತೆಯೊಂದಿಗೆ ಸಕಲ ಸೌಭಾಗ್ಯಗಳು ಕೂಡ ಪ್ರಾಪ್ತಿಯಾಗುತ್ತೆ ಅನ್ನೋದು ನಂಬಿಕೆಯಾಗಿದೆ. ಆದ್ದರಿಂದ ಲಲಿತಾ ಮಾತೆಯ ಭಕ್ತರು ಪ್ರತಿಯೊಬ್ಬರು ಈ ಅಷ್ಟಕಾರಿಕಾ ಸ್ತೋತ್ರವನ್ನ ಪಠನೆ ಮಾಡಬೇಕು, ದೇವಿಯ ಅನುಗ್ರಹ ಪಡ್ಕೋಬೇಕು ಅನ್ನೋ ಉದ್ದೇಶದಿಂದ ಈ ವಿಡಿಯೋವನ್ನ ಮಾಡಿದ್ದೇನೆ. ಪರಮೇಶ್ವರಿ ಎಲ್ಲರಿಗೂ ಜ್ಞಾನವನ್ನ ಪ್ರಸಾದಿಸ್ಲಿ ಅಂತ ಪ್ರಾರ್ಥಿಸ್ತಾ, ಲೋಕಾ ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.